ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಟೆಸ್ಟ್ ಡ್ರೈವ್ ನಿಮ್ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಬೋದು, ಮೆಕ್ಯಾನಿಕ್ ಹತ್ರ ಹೋಗಿ ಎತ್ಕೊಂಡು ಹೋಗಿ ಚೆಕ್ ಮಾಡಿಸಬಹುದು. ಯಾವ ಶೋರೂಮ್ ಬೇಕಾದ್ರೂ ಕೊಡ್ತೀವಿ. ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿ ಎಲ್ಲ ಓಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರನೇ ನಾವು ಅವ್ರಿಗೆ ಗಾಡಿ ಕೊಡೋದು. ಶೋರೂಮ್ ಹಿಸ್ಟ್ರಿ ಇದೆ ಎಲ್ಲ ಅಂತ ಹೌದು, ಎಲ್ಲದಕ್ಕೂ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಶೋರೂಮ್ ರಿವ್ಯೂ ಕೇಳಿದ್ವಿ, ಚೆನ್ನಾಗಿತ್ತು. ಓಕೆ, ನಿಮ್ಮ ಕಾರ್ ಶೋರೂಮ್ ಹೆಸರು ಮತ್ತೆ ವಿಳಾಸ ಎಲ್ಲಿ ಬರುತ್ತೆ ಸರ್? ಸರ್ ಇದು ಕಾರ್ ಶೋರೂಮ್ ವಿ ಟ್ರಸ್ಟ್ ಮಲ್ಟಿ ಬ್ರಾಂಡೆಡ್ ಯೂಸ್ಡ್ ಕಾರ್ ಶೋರೂಮ್ ಅಂತ. ಇದು KR ಪುರಮ್, ಬಟ್ರಳ್ಳಿ ಸಿಗ್ನಲ್, ಬಸವನಪುರ ಮೈನ್ ರೋಡ್ ಅಲ್ಲಿ AGS ಆಟೋ ಗ್ಯಾಸ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರುವ ವಿ ಟ್ರಸ್ಟ್ ಯೂಸ್ಡ್ ಕಾರ್ ಅಂತ ಸರ್ ಲೊಕೇಶನ್. ಸರ್ ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಫೋನ್ ನಂಬರ್ ಹೇಳಿದ್ರೆ ನಾವು ನಿಮ್ಮ ಮ್ಯಾಪ್ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಹಾಕ್ತಿವಿ. ಓಕೆ, ಡಿಸ್ಪ್ಲೇ ಮೇಲೂ ಕೂಡ ಹಾಕಿರ್ತೀವಿ. ಸೊ ನಿಮ್ಮ ಫೋನ್ ನಂಬರ್ ಹೇಳ್ಬೋದು ಸರ್? ಸರ್ 884333 ಅಂತ ಸರ್. ಓಕೆ ವೀಕ್ಷಕರೇ, ಈ ವಿಳಾಸದ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಹಾಗೂ ಫೋನ್ ನಂಬರ್ ಡಿಸ್ಪ್ಲೇ ಮೇಲೆ ಏನು ಕಾಣ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸರ್ ಯಾವ ಟೈಮಲ್ಲಿ ಕಾಲ್ ಮಾಡ್ಬೋದು? ಸರ್ 24x7 ಸರ್. ನಾವು 6 o'clock ಇಂದ ಮಾರ್ನಿಂಗ್ 6 o'clock ಇಂದ ಇರ್ತಾರೆ. 6 ಇಂದ ಹಿಡಿದು ನೈಟ್ ಬೇಕಾದ್ರೂ ಯಾವ ಟೈಮಿಂಗ್ ಅಲ್ಲಿ ಯಾವ್ದಾಗುತ್ತೆ ಅಂತ ಸೇಲ್ಸ್ ಅಲ್ಲಿ ಗೊತ್ತಾಗಲ್ಲ. ಯಾವ ಟೈಮಿಂಗ್ ಅಲ್ಲಿ ಯಾರು ಇರ್ತಾರೆ ಅಂತ ಅವ್ರಿಗೆ ಯಾವಾಗ ಫ್ರೀ ಇರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ 24x7 ಅಂತ ನಾವು ಇದು ಮಾಡಿದ್ವಿ. ಸೊ ನೀವು ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಕೂಡ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ತಾ ಮ್ಯಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೂ ಇಲ್ಲಿ ಯಾವ ಮಾಡೆಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಯಾವ ಪ್ರೈಸು ಅಂತಲೂ ಹೇಳ್ತಾ ಹೋಗ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಸರ್ ಎಷ್ಟು ವರ್ಷದಿಂದ ಶೋರೂಮ್ ನಡೆಸ್ತಾ ಇದೆ? ಸರ್ ಸುಮಾರು ಇದು 7 years ಇಂದ ಶೋರೂಮ್ ನಡೆಸ್ತಿದ್ದೀವಿ. ಇದು ಬಂದ್ಬಿಟ್ಟು ನಾವು ಪ್ರೊಫೆಷನಲ್ ಆಗಿ ನಾರ್ಮಲ್ ಆಗಿ ನಾವು ಶೋರೂಮಿಗೆ ಬೇಕು ಇದೇ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿರುವಂತದ್ದು. ಯಾಕಂದ್ರೆ ಬಜೆಟ್ ಇದ್ದು ಅಮೌಂಟ್ ಇದ್ದು ನಾವು ಬಜೆಟ್ ಹಾಕಿ ಬಜೆಟ್ ಎತ್ಕೋಬೇಕಪ್ಪ ಅಂತ ನಾವು ಪ್ಲಾನ್ ಹಂಗಿಲ್ಲ. ಬಟ್ ಪ್ರೊಫೆಷನಲ್ ಆಗಿ ನಾವು ಒಂದು 15 years ಇಂದ ಒಂದು ಶೋರೂಮ್ ಅಲ್ಲಿ ಒಂದು ಮಲ್ಟಿ ಬ್ರಾಂಡೆಡ್ ಈ ಶೋರೂಮ್ ಅಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಯಾವ ತರ ಪರ್ಚೇಸ್ ಮಾಡಬೇಕು, ಯಾವ ತರ ಕಸ್ಟಮರ್ ಒಳ್ಳೆ ಗಾಡಿ ಕೊಡಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಇದರಿಂದ ನಾವು ಗಾಡಿ ಕಾರ್ ಶೋರೂಮ್ ಇಕ್ಕಿರುವಂತದ್ದು. ಯಾವ ಬೆಲೆಯಿಂದ ಕಾರ್ ಸ್ಟಾರ್ಟ್ ಆಗ್ತಾ ಇದೆ ಸರ್? ಸರ್ ನಮ್ಮದ್ರಲ್ಲಿ 1.5 ಲಕ್ಷ ಇಂದ ಹಿಡಿದು 45 ಲಕ್ಷವರೆಗೂ ನಮ್ಮ ಹತ್ರ ಕಾರ್ಗಳಿದಾವೆ ಸರ್. ಓಕೆ, ಮಾಮೂಲಿ 800 ಇಂದ ಹಿಡಿದು ಪ್ರೀಮಿಯಂ ವೆಹಿಕಲ್ BMW, ಬೆನ್ಸ್, ರೇಂಜ್ ರೋವರ್, ಆ ರೇಂಜ್ ಅಲ್ಲಿ ಕೂಡ ಕಾರ್ಗಳಿದಾವೆ. ನಿಮ್ಮಲ್ಲೇ ಯಾಕೆ ತಗೋಬೇಕು ಸರ್ ಕಸ್ಟಮರ್ಸ್? ಸರ್ ನಮ್ಮಲ್ಲೇ ಯಾಕೆ ತಗೋಬೇಕಂದ್ರೆ ಕಸ್ಟಮರ್ ನಾವು ಫೋರ್ಸ್ ಮಾಡಿ ಇದು ಮಾಡ್ತಿಲ್ಲ. ಬಟ್ ನಮ್ದ್ರಲ್ಲಿ ಏನಂದ್ರೆ ಜೆನ್ಯೂನ್ ಇರುತ್ತೆ. ಒಂದು ಮೀಟರ್ ಟ್ಯಾಪಿಂಗ್ ಆಗಿರ್ಲಿ, ಮತ್ತೆ ಆಕ್ಸಿಡೆಂಟ್ ವೆಹಿಕಲ್ ಆಗಿರ್ಲಿ, ಮತ್ತೆ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿರ್ಲಿ, ಆ ತರ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡೋದಿಲ್ಲ, ಕಸ್ಟಮರ್ ತೋರಿಸೋದಿಲ್ಲ, ಡಿಸ್ಪ್ಲೇಗೂ ಹಾಕೋದಿಲ್ಲ. ಇನ್ನೊಂದೇನಂದ್ರೆ 6 month ವ್ಯಾರಂಟಿ ಕೊಡ್ತೀವಿ ನಾವು. ಇಂಜಿನ್ ವ್ಯಾರಂಟಿ ಮತ್ತೆ ಗೇರ್ ಬಾಕ್ಸ್ ವ್ಯಾರಂಟಿನೂ ಕೊಡ್ತೀವಿ. ಬಟ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೂ ನಾವು ಪ್ರೊಫೆಷನಲ್ ಆಗಿ ನಾವು ಒಂದು ಶೋರೂಮ್ ಅಲ್ಲಿ ಯಾವ ತರ ಇನ್ಸ್ಪೆಕ್ಷನ್ ಮಾಡ್ತಾರೋ ಆ ತರ ಇನ್ಸ್ಪೆಕ್ಷನ್ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ ಗಾಡಿನ. ಸರಿ, ನಿಮ್ಮ ಶೋರೂಮ್ ಅಲ್ಲಿ ಗಾಡಿ ಯಾವ್ದಾದ್ರು ತಗೊಂಡ್ರೆ ವಾರಂಟಿ ಏನಾದ್ರು ಇದೆಯಾ? ಸರ್ 2013 ಮಾಡೆಲಿಂದ ಹಿಡಿದು ನೀವು ಯಾವುದೇ ಗಾಡಿ ತಗೊಂಡ್ರೆ ನಿಮ್ಗೆ ವ್ಯಾರಂಟಿ ಇರುತ್ತೆ ಸರ್. ಇನ್ನೊಂದೇನಂದ್ರೆ ನಿಮ್ ಲಾಂಗ್ ಡ್ರೈವ್ ಹೋಗ್ಲಿ, ಯಾವುದೇ ಒಂದು ಇದಾಗ್ಲಿ, ಏನೇ ಇದು ತೊಂದರೆ ಆಗಿರ್ಲಿ, ನಾವು ವ್ಯಾರಂಟಿ ಗ್ಯಾರಂಟಿ ಅಂತ ಕೊಟ್ಟಿರ್ತೀವಿ. ಆ ಸರ್ವಿಸ್ ಪಕ್ಕ ಮಾಡ್ಕೊಡೋ ಜವಾಬ್ದಾರಿ ನಮ್ದು. ಯಾಕಂದ್ರೆ ಕಸ್ಟಮರ್ ಒಂದ್ ಅಟ್ರಾಕ್ಷನ್ ಅಲ್ಲಿ ನಮ್ಗೆ ಇದೇ ವೆಹಿಕಲ್ ಬೇಕು ಅಂತ ಬಂದ್ರೆ ಅದೇ ವೆಹಿಕಲ್ ಗೆ ನಾವು ಮಾಡ್ಕೊಡ್ತೀವಿ. ನಾವ್ ಇದೇ ವೆಹಿಕಲ್ ತಗೊಳ್ಳಿ ಅದೇ ವೆಹಿಕಲ್ ತಗೊಳ್ಳಿ ಅಂತ ಕಸ್ಟಮರ್ ನಾವು ಫೋರ್ಸ್ ಮಾಡಲ್ಲ. ಯಾಕಂದ್ರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಒಂದು ಬೆಲೆಯಲ್ಲಿ ಆಗಿರ್ಲಿ, ಒಂದು ಮಾಡೆಲ್ ಆಗಿರ್ಲಿ, ಒಂದು ಕಾರ್ ಇದ್ರಲ್ಲಿ ಆಗಿರ್ಲಿ, ಬಟ್ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದಾಗುತ್ತೋ ಅದೇ ವೆಹಿಕಲ್ ಗೆ ನಾವು ಇದ್ ಮಾಡಿ ಮಾಡ್ಕೊಡ್ತೀವಿ. ಸರ್ ಈಗ ನಮ್ಮ ವೀಕ್ಷಕರು ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರಿಗೆ ನೆಚ್ಚಿನ ಕಾರ್ ಸಪರೇಟ್ ಯಾವ್ದೋ ಒಂದು ಇರುತ್ತೆ, ಈ ಡಿಸ್ಪ್ಲೇ ಮೇಲೆ ಇರಬಹುದು ಅಥವಾ ಇಲ್ಲೇ ಇರಬಹುದು. ಆ ತರದ್ದು ಪರ್ಟಿಕ್ಯುಲರ್ ಮಾಡೆಲ್, ಪರ್ಟಿಕ್ಯುಲರ್ ಕಾರ್ ಬೇಕು ಅಂದ್ರೆ ತರ್ಸ್ಕೊಡ್ತೀರಾ? ಖಂಡಿತ ಸರ್. ನಮ್ದು ವಿ ಟ್ರಸ್ಟ್ ಅಂತ ಹೆಸರಿಕ್ಕಿರೋದೇ ಅದಕ್ಕೋಸ್ಕರ ಸರ್. ಇನ್ ಕೇಸ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೂ ಅವ್ರು 1 week ಸರ್ ಈ ತರ ಬ್ರ್ಯಾಂಡ್ ಅಂತ, ಯಾಕಂದ್ರೆ ಕಸ್ಟಮರ್ ಜಾಸ್ತಿ ನನಗೆ ಮಾರುತಿ ಸುಜುಕಿನೇ ಬೇಕು, ಒಂದು ಮರ್ಸಿಡಿಸ್ ಬೆಂಜೇ ಬೇಕು ಅಂತ ಅವ್ರ ಗೋಲ್ ಇರುತ್ತೆ, ಇದಾಕರೆ ತಗೋಬೇಕಂತ ಇರುತ್ತೆ. ಬಟ್ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಈ ತರ ಮಾಡೆಲ್ ಅಲ್ಲಿ, ಈ ತರ ಬಜೆಟ್ ಅಲ್ಲಿ ಈ ತರ ವೆಹಿಕಲ್ ಬೇಕು ಅಂದ್ರೆ ಖಂಡಿತ ನಾವು ಮಾಡ್ಕೊಡ್ತೀವಿ ಸರ್. ಸರ್ ನಿಮ್ ಕಡೆ ಬಂದ್ರೆ ಶೋರೂಮ್ ಅಲ್ಲಿ ಟೆಸ್ಟ್ ಡ್ರೈವ್ ಕೊಡ್ತೀರಾ? ಏನಾದ್ರು ಚಾರ್ಜಸ್ ತಗೋತೀರಾ? ಟೆಸ್ಟ್ ಇಲ್ಲ ಸರ್, ಚಾರ್ಜಸ್ ₹1 ಚಾರ್ಜಸ್ ಮಾಡಲ್ಲ. ನಾವು ರೇಟ್ ಮಾತಾಡೋಕ್ಕಿಂತ ಫಸ್ಟ್ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಸರ್ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಓಕೆ ಅನ್ಸಿದ್ರ 1 ಕಿಲೋಮೀಟರ್ 2 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸರ್ ನನ್ಗೆ ಓಕೆ ಅಂದ್ರೆ ಮತ್ತೆ ಬೇಕಾದ್ರೆ ₹1 ನೆಗೋಷಿಯೇಷನ್ ಮಾಡಿ ನಾವು ಮಾಡ್ಕೊಡ್ತೀವಿ. ತಗೊಳ್ಳೇಬೇಕಂತ ಫೋರ್ಸ್ಫುಲ್ ಇಲ್ಲ. ಇನ್ನೊಂದು ವೇಳೆ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಟೆಸ್ಟ್ ಡ್ರೈವ್ ನಿಮ್ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ ಬರ್ಬೋದು, ಮೆಕ್ಯಾನಿಕ್ ಹತ್ರ ಹೋಗಿ ಎತ್ಕೊಂಡು ಹೋಗಿ ಚೆಕ್ ಮಾಡಿಸಬಹುದು. ಯಾವ ಶೋರೂಮ್ ಬೇಕಾದ್ರೂ ಕೊಡ್ತೀವಿ. ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿ ಎಲ್ಲ ಓಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರನೇ ನಾವು ಅವ್ರಿಗೆ ಗಾಡಿ ಕೊಡೋದು. ಶೋರೂಮ್ ಹಿಸ್ಟ್ರಿ ಇದೆ ಎಲ್ಲ ಅಂತ? ಹೌದು, ಎಲ್ಲದಕ್ಕೂ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ನಮ್ಮ ಹತ್ರ. ನಾವೇಂದ್ರವಲ್ಲ ಆವಾಗ್ಲೇ ವಿ ಟ್ರಸ್ಟ್ ಅಂತ ಬಂದ್ರೆ ನಮ್ದು ಪರ್ಚೇಸಿಂಗ್ ಮಾಡ್ಬೇಕಂದ್ರೂ ನಾವು ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡು ನಾವು ಎಲ್ಲ ಹೆಂಗಿದೆ, ಯಾವ ತರ ಇದೆ, ಆಕ್ಸಿಡೆಂಟ್ ಆಗಿದೆಯಾ, ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆಯಾ, ಪ್ರತಿಯೊಂದು ಚೆಕ್ ಮಾಡಿಸ್ಕೊಂಡೇ ನಾವು ಬರೋದು. ಯಾಕೆಂದ್ರೆ ನಾವು ಎತ್ಕೊಂಡ್ ಬಂದ್ಮೇಲೆ ಕಸ್ಟಮರ್ ಕೊಡೋದು, ನಾವು ಕಸ್ಟಮರ್ ಹ್ಯಾಪಿ ಆಗಿರ್ಬೇಕು. ಬಟ್ ಅದಕ್ಕೋಸ್ಕರನೇ ನಾವು ತೋರಿಸ್ಬಿಟ್ಟು ಎಲ್ಲ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಕೂಡ ಒರಿಜಿನಲ್ RC ಕಾರ್ಡ್ ಆಗಿರ್ಲಿ, ಏನೇ ಡಾಕ್ಯುಮೆಂಟ್ಸ್ ಆಗಿರ್ಲಿ ತೋರಿಸ್ಬಿಟ್ಟು
ಪ್ರಾಕ್ಟಿಕಲ್ ಆಗಿ ಅವ್ರು ಕೊಡ್ತೀವಿ ಸರ್. ಈಗ ನಮ್ಮ ವೀಕ್ಷಕರು ಕೇಳ್ತಾರೆ ಯಾವ್ದಾದ್ರು ಗಾಡಿಲಿ ಪೊಲೀಸ್ ಚಲನ್ ಇರುತ್ತೆ ಅಂತ, ಇನ್ನೊಂದು ಕ್ವಶನ್ ಕೇಳ್ತಾರೆ RTO ಟ್ರಾನ್ಸ್ಫರ್ ಎಕ್ಸ್ಟ್ರಾ ಚಾರ್ಜಸ್ ಏನಾದ್ರು ಕೊಡ್ತೀರಾ ಅಂತ, ಅದ್ರ ಬಗ್ಗೆ ಮಾಹಿತಿ ಸರ್. ಸರ್ ಅದು RTO ಚಾರ್ಜಸ್ RTO ಏನೇ ಆಗ್ಲಿ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಕಸ್ಟಮರ್ಗೆ ತೊಂದರೆ ಕೊಡಕ್ ಆಗಲ್ಲ ನಾವು. ಬೇರೆ ಕಡೆ ಇವಾಗ ನಮ್ಮ ಆರವರ್ ಕರ್ನಾಟಕದಿಂದಾನು ಗಾಡಿ ತಗೊಂತಾರೆ, ಮೈಸೂರು ಆ ಕಡೆಯಿಂದ ಅವ್ರ ಬಿಸ್ನೆಸ್ ಮೇಲೆ ಯಾವ್ದು ತಗೊಂಡಿರ್ತಾರೆ, ಅವ್ರಿಗೂ ಟೆನ್ಷನ್ ಎಲ್ಲ ಇದಿರುತ್ತೆ. ಬಟ್ ನಮ್ಮ ಎಂಪ್ಲಾಯ್ಸ್ ಅಂತ ಅದಕ್ಕಂತಾನೆ RTO ಅಂತಾನೆ ಒಬ್ಬ ಎಂಪ್ಲಾಯ್ ಸಿಕ್ಕಿರ್ತೀವಿ, ಇನ್ಸೂರೆನ್ಸ್ ಅಂತಾನೆ ಒಬ್ರು ಇರ್ತಾರೆ, ಎಕ್ಸಿಕ್ಯೂಟಿವ್ ಅಂತಾನೆ ಒಬ್ರು ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅವ್ರು ಏನ್ ಬೇಕೋ ಅವ್ರಿಗೆ ಕಸ್ಟಮರ್ ತೊಂದರೆ ಆಗ್ದಿರಾ ನಾವೇ ಎಲ್ಲ RTO ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ, ತೊಂದರೆ ಏನಿಲ್ಲ. ಎನಿ ಟ್ರಾಫಿಕ್ ಇದು ಬಂದಿರೋ ಟ್ರಾಫಿಕ್ ಪೊಲೀಸ್ ಫೈನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡಿ ತೊಂದರೆ ಇಲ್ದಿರಾ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ವೀಕ್ಷಕರೇ ಕೇಳಿದ್ರಲ್ಲ ಇಷ್ಟೊತ್ತು, ಇನ್ನು ಮುಂದೆ ನಿಮಗೆ ಎಲ್ಲ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ರಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಹಕರಿಸಿ ಅಂತ ಹೇಳ್ತಾ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕಾರ್ ತೊಗೋಬೇಕು ಅಂತ, ಲೋ ಬಜೆಟ್ ಬೆಸ್ಟ್ ಕ್ವಾಲಿಟಿ ಕಾರ್ಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆಲ್ಲ ಶೇರ್ ಮಾಡಿ ಅಂತ. ಫುಲ್ ವಿಡಿಯೋ ನೋಡಿ, ನಿಮಗೆ ಇನ್ನೂ ಸಂಪೂರ್ಣ ಅರ್ಥ ಆಗುತ್ತೆ ಅಂತ. ಎಲ್ರಿಗೂ ಧನ್ಯವಾದ ಸರ್. 2017 ಮಾಡಲು ಸಿಂಗಲ್ ಓನರ್, ಬರೀ 5,000 ಕಿಲೋಮೀಟರ್ ರನ್ನಿಂಗ್ ಆಗಿರೋದು, ಎಲ್ಲ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಇದೆ ಸರ್. ನೀವು ಶೋರೂಮ್ ಅಲ್ಲಿ ಯಾವ ತರ ಎತ್ಕೊಂಡ್ ಬರ್ತೀರೋ ಅದೇ ತರ ಇದೆ ಸರ್. ನಿಮ್ಗೆ ಎತ್ಕೊಂಡೋಗಿ ₹1 ಖರ್ಚು ಮಾಡೋಷ್ಟಿಲ್ಲ. ಶೋರೂಮ್ ಅಲ್ಲಿ ಹೆಂಗ್ ಎತ್ಕೊಂಡ್ ಬಂದು ನಾವು ಪೆಟ್ರೋಲ್ ಹಾಕೊಂಡು ನಾವು ಯೂಸ್ ಮಾಡ್ಕೊಂತೀವೋ ಅದೇ ತರನೇ ಯೂಸ್ ಮಾಡ್ಕೋಬಹುದು ಸರ್. ನಿಮ್ಗೆ ₹1 ಖರ್ಚಿಲ್ದಿರ ಆರಾಮಾಗಿ ಫ್ಯಾಮಿಲಿ 4 ಜನ ಫ್ಯಾಮಿಲಿ ಆರಾಮಾಗಿ ಸಿಂಪಲ್ ಆಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಾಗ್ಲಿ ಮಾರುತಿ ಸುಜುಕಿ ನಮ್ಮ ಇಂಡಿಯಾ ಕಂಪನಿ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡೋಣ ಸರ್. ಇದು ಕೋಟಿಂಗ್ ಪ್ರೈಸ್ 4,90,000 ಹೇಳ್ತಿದೀವಿ ಸರ್. ಬೀಟ್ ನೆಗೋಷಿಯಬಲ್ ಮಾಡ್ಕೊಡೋಣ. ಕಸ್ಟಮರ್ ಬನ್ನಿ ಸರ್. ಏನೆಲ್ಲ ಫೀಚರ್ ಇದೆ ಸರ್? ಫೀಚರ್ ಹೌದು ಸರ್, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, 4 ಟೈರು ಹೊಸ ಹಾಕ್ತಿದ್ದಾರೆ ಸರ್. ಲೆದರ್ ಸೀಟ್ಸ್ ಹಾಕ್ತಿದ್ದಾನೆ, ನೋಡ್ಬೋದು ನೀವು ಒಳಗಡೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಹೇಳೋದಲ್ಲ, ನೀವು ವಿಡಿಯೋದಲ್ಲಿ ನೋಡೋದು ಸರ್. ಸೊ ವೀಕ್ಷಕರ, ಇಲ್ಲಿ ನಾವು ಹೇಳೋದಕ್ಕಿಂತ ನೀವು ನೋಡ್ಬೋದು ಇಲ್ಲಿ ಸೀಟ್ ಕವರ್ ಅನ್ನೋದಕ್ಕಿಂತ ಬರೀ 5,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ನೀವೇ ಆರಾಮಾಗಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಮ್ಯೂಸಿಕ್ ಸಿಸ್ಟಮ್ ಹೊರಗಡೆ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಜಾಸ್ತಿ ಆಗುತ್ತೆ. ಶೋರೂಮ್ ಅಲ್ಲಿ ಎಲ್ಲ ಫೆಸಿಲಿಟಿ ಫೀಚರ್ಸ್ ಹಾಕ್ಸ್ಬೇಕು ಅಂದ್ರೆ ಜಾಸ್ತಿ ಆಗುತ್ತೆ. ಇಲ್ಲಿ 4.25 ಲಕ್ಷ, 4 ಲಕ್ಷದ ಎಷ್ಟು ಹೇಳಿದ್ರಿ? 4,90,000 ಹೇಳಿದರೆ. ಇನ್ನ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಆದ್ರೆ ಮೂರ್ತಿ ಟ್ಯಾಕ್ಸ್ ಅಂತ ಹೇಳ್ಬೇಕು ಅಂತ ಹೇಳಿದ್ರು, ನೀವೇ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ ಕಮ್ಮಿ ಮಾಡ್ಕೊಡ್ತೀರಾ ವಾಕಿಂಗ್ ಗಿಂತ? ಖಂಡಿತ ಸರ್, ಖಂಡಿತ ಮಾಡ್ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಎಲ್ಲ ಕಸ್ಟಮರ್ಗೆ ಬಂದು ನಾವು ಟೆಸ್ಟ್ ಡ್ರೈವ್ ಮಾಡಿ ಅವ್ರ ಕಣ್ಮುಂದೆ ವಿಡಿಯೋದಕ್ಕಿಂತ ಕಣ್ಮುಂದೆ ಲೈವ್ ಅಲ್ಲಿ ನೋಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಖಂಡಿತ ಕಮ್ಮಿ ಮಾಡ್ಕೊಟ್ಟು ಕ್ಲೋಸ್ ಮಾಡ್ಕೊಡೋಣ. ಸೊ ವೀಕ್ಷಕರೇ, ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನ ಮಾಹಿತಿ ಹೇಳ್ತಾರೆ ಅಂತ. ಇದು ಮಾತ್ರ ಹೊಸ ಗಾಡಿ, ಹೊಸ ಲುಕ್ ಅಲ್ಲಿ ಇದೆ. ನಾನು ಸುಮ್ಮನೆ ಹೊಗಳೋದಲ್ಲ, ನೀವು ಬಂದು ಹೌದು ಸರ್ ಮಾಡಿ, ತಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ವಾಕಿಂಗ್ ಬಂದು ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಸರ್ ಮಾರುತಿ ಸೆಲೋರಿಯಾ. ಮಾರುತಿ ಸೆಲೋರಿಯಾ ನಿಮ್ಗೆ ಪಾರ್ಕಿಂಗ್ ಆಗ್ಲಿ, ಸಿಟಿಯಲ್ಲಿ ಓಡಿಸೋದಕ್ಕಾಗ್ಲಿ, ಆಟೋಮೆಟಿಕ್ ಜಾಸ್ತಿ ಜನ ಲೇಡೀಸ್ ಆಗ್ಲಿ, ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ಡ್ರೈವಿಂಗ್ ಹೊಸದಾಗಿ ಕಲ್ತ್ಕೊಂಡಿರೋವಾಗ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಮಾರುತಿ ಸೆಲೋರಿಯಾ ಅಂತ. 2015 ಮಾಡಲು, ಸೆಕೆಂಡ್ ಓನರ್, ಬರೀ ನಿಮ್ಗೆ 90,000 ಕಿಲೋಮೀಟರ್ ಹೋಗಿದೆ. ಬಟ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಮಾಡ್ತಿದೀವಿ. ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ ಸರ್? ಹೌದು ಸರ್. ಸೊ ವೀಕ್ಷಕರೇ, ಇದು ಕೂಡ ನೀವು ಇಂಟೀರಿಯರ್ ನೋಡ್ತಾ ಇದ್ದೀರಾ, ತುಂಬಾ ಅಚ್ಚುಕಟ್ಟಾಗಿದೆ ಹಾಗೂ ಟೈಮ್ಲಿ ಸರ್ವಿಸ್ ಆಗಿರುತ್ತೆ. ಕಾರು ವಿ ಟ್ರಸ್ಟ್ ಏನು ನೇಮ್ ಹೇಳ್ತಾ ಇದೆ ಅದೇ ತರ ವಿ ಟ್ರಸ್ಟ್, ನಾವು ಟ್ರಸ್ಟ್ ಮಾಡ್ಬೋದು ಶೋರೂಮ್ ಅನ್ನಂತ. ನಾನು ನಿಮ್ಮನ್ನ ತಗೊಳ್ಳೇಬೇಕು, ಇದೇ ಶೋರೂಮ್ ಬರ್ಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ನೀವು ಬಂದು ಅವ್ರು ಏನ್ ನಿಮ್ಗೆ ಸ್ಪಂದನೆ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ನಂಬಿಕೆ ಬಂದು ನಿಮ್ಮ ಅವರೇ ಓನರ್ ಅಥವಾ ಮ್ಯಾನೇಜರ್ ಹೇಳಿರೋಂಗೆ ನಿಮ್ಗೆ ಸ್ಯಾಟಿಸ್ಫೈ ಆದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಟ್ರಾನ್ಸ್ಪರೆನ್ಸಿ ನನ್ಗೆ ನನ್ನ ಪ್ರಕಾರ ಇನ್ನೊಂದು ಸಿಗಲ್ಲ ಅಂತ ಹೇಳ್ತಾ. ಸೊ ಅದರಿಂದ ಏನ್ ಹೇಳ್ತೀರಾ ಸರ್? ಈಗ ನಾವು ಬರ್ತೀವಿ, ನಮ್ಮ ಕಸ್ಟಮರ್ ಟೆಸ್ಟ್ ಡ್ರೈವ್ ಮಾಡ್ತಾರೆ, ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಾರೆ. ಇಲ್ಲ ಸರ್, ಆತರ ಏನಿಲ್ಲ. ಅವ್ಳು ಟೆಸ್ಟ್ ಡ್ರೈವ್ ಮಾಡಿ ಮೆಕ್ಯಾನಿಕ್ ತೋರಿಸಿ ಶೋರೂಮ್ ಗೆತ್ಕೊಂಡೋಗಿ ನೋಡ್ಬಿಟ್ಟು ಶೋರೂಮ್ ಇಷ್ಟೇ ಎಲ್ಲ ಇರುತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸರ್ ನನಗೆ ಓಕೆ ಸರ್ ಗಾಡಿ ನೆಗೋಷಿಯಬಲ್ ಮಾಡ್ಕೊಡಿ ಸರ್ ಅಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಟ್ಟು ಕ್ಲೋಸ್ ಮಾಡ್ಕೊಡ್ತೀವಿ. ಮತ್ತೆ ತಗೊಂಡ್ಮೇಲೆ ಬೇರೆ ಚಾರ್ಜಸ್ ಆ ಚಾರ್ಜಸ್ ಏನು ಇಲ್ಲ ಸರ್, ಎಲ್ಲ ನಾವೇ ಇದ್ ಮಾಡ್ಕೊಂತೀವಿ. ಅವ್ರು ಟೆನ್ಷನ್ ತಗೊಂತೀರಾ, ಈ ಕಡೆ ಕೈ ತೊಳ್ದಂಗೆ ಹಿಂಗಿರುತ್ತೆ ಆ ತರ ಮಾಡ್ಕೊಡ್ತೀವಿ ಸರ್ ನಮ್ ಕಡೆ ಬಂದ್ರೆ. ಸರ್ ಇದ್ರ ಬಗ್ಗೆ ಸರ್ ನಮಸ್ಕಾರ. ಇದು 4.25 ಲಕ್ಷದಲ್ಲಿ ನೋಡ್ತಿರೋ ಅಂತವ್ರಿಗೆ ಒಳ್ಳೆ ಬೆಸ್ಟ್ ತರ ಅಂತ ಹೇಳ್ಬೋದು. ಯಾಕಂತೀರಾ, ಸೆಡನ್ ವೆಹಿಕಲ್ ಒಳ್ಳೆ ಪ್ರೀಮಿಯಂ ತರನೇ. ಸ್ಕೋಡಾ ವೆಹಿಕಲ್ ಅಂದ್ರೆ ಒಂದು ಪ್ರೀಮಿಯಂ ಆಗ್ಲಿ, ಒಂದು ರೋಡ್ ಗ್ರಿಪ್ ಆಗ್ಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ನಾವು. ಓಕೆ, ಯಾವ ಮಾಡಲ್ ಸರ್ ಇದು 2013 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಓನ್ಲಿ 78 ಕಿಲೋಮೀಟರ್ಸ್ ಡ್ರೈವ್ ಆನ್ ಆಗಿದೆ. ಓಕೆ, ಬರೀ ಸೆಕೆಂಡ್ ಓನರ್. ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ?
ಸರ್ ಇದು 4.25 ಪ್ರೈಸ್ ಕೋಟ್ ಮಾಡ್ತಿದ್ದೀವಿ, ಬಟ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್ ಕಸ್ಟಮರ್ ಬಂದು. ಆಲ್ಮೋಸ್ಟ್ 4 ಲಕ್ಷ ರೇಂಜ್ ಹೌದು ಸರ್, ನೋಡ್ತಾ ಇರೋ ಹೌದು ಸರ್, ಕಾರ್ ಆರಾಮಾಗಿ ಸಿಗುತ್ತೆ. ಯಾಕಂದ್ರೆ ಸೆಕೆಂಡ್ಸ್ ಅಂತ ಬಂದ್ರೆ ಮಿಡಿಲ್ ಕ್ಲಾಸ್ ಅವರೆಲ್ಲ ಒಂದು ಹೈ ರೇಂಜ್ ಅಲ್ಲಂತೂ ಹೋಗೋದೇ ಇಲ್ಲ. ಸ್ಪೇಷಿಯಸ್ ಆಗಿದೆ ಸರ್. ಹಾ ಸರ್, ಸ್ಪೇಷಿಯಸ್ ಇದೆ, ಗೂಡ್ ಸ್ಪೇಸ್ ಇದೆ. ಇನ್ನೊಂದೇನಂದ್ರೆ ಪ್ಲಸ್ ಪಾಯಿಂಟ್ ಡೀಸೆಲ್ ವೆಹಿಕಲ್ ಬೇರೆ, ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ನೋಡ್ತಾ ಇರ್ಬೋದು ನೀವು ಸೀಟ್ಸ್ ಹೆಂಗಿದಾವೆ ಅಂತ. ಇದಕ್ಕೂ ಕೂಡ 6 ತಿಂಗಳು ವಾರಂಟಿ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ನೀವು, ಒಂಥರ ಪ್ರೀಮಿಯಂ ಲುಕ್ ಕಾಣ್ತಾ ಇದೆ. ನೀವು 4 ಲಕ್ಷಕ್ಕೆ ನೀವು ಯಾವುದೇ ಶೋರೂಮ್ ಅಲ್ಲಿ ಹೋಗ್ತೊಂದು ಕೂಡ 4 ಲಕ್ಷ ಬಜೆಟ್ ಗೆ ಕಾರ್ ಅಂತೂ ಸಿಗಲ್ಲ. ಅರ್ಜೆಂಟ್ ಈಗ ಒಂದು 4-5 ವರ್ಷ ನಾವು ಯೂಸ್ ಮಾಡ್ಬೇಕು, ಒಂದು 10 ವರ್ಷ ತನಕ ಯೂಸ್ ಮಾಡ್ಬೇಕಂದ್ರೆ ಬೆಸ್ಟ್ ಕಾರ್. ಖಂಡಿತ ಸರ್, ಗ್ಯಾರಂಟಿ ಕೊಡೋಣ. 4-5 ವರ್ಷ ನಿಮ್ಗೆ ಏನು ತೊಂದರೆ ಆಗದಿರ, ಬರೀ ಡೀಸೆಲ್ ಹಾಕೋಬೇಕು, ಆಯಿಲ್ ಸರ್ವಿಸ್ ಮಾಡ್ಕೋಬೇಕು, ಆರಾಮಾಗಿ ಓಡಿಸ್ಕೋಬೇಕು. ಆರಾಮಾಗಿ ಫ್ಯಾಮಿಲಿಗೆ ಆಗ್ಲಿ, ಲಾಂಗ್ ಆಗ್ಲಿ, ಒಳ್ಳೆ NS4 ಆಗ್ಲಿ, ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾವ ಮಾಡೆಲ್ ಸರ್ ಇದು? ಸರ್ 2013 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಇನ್ಶೂರೆನ್ಸ್ ಏನ್ ಕೊಡ್ತಾ ಇದ್ದೀರಾ ಸರ್? ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಎಲ್ಲ ವೆಹಿಕಲ್ಗೂ, ಪ್ರತಿಯೊಂದು ವೆಹಿಕಲ್ಗೂ ಇನ್ಶೂರೆನ್ಸ್ ನಾವೇ ಮಾಡ್ತೀವಿ. ಒಂದು 2 ವೀಲರ್ ಅಂತ ಹಿಡಿದು ಕಸ್ಟಮರ್ ನಮಗೆ ವಿ ಟೆಸ್ಟ್ ಅಂತ ಬಂದ್ಬಿಟ್ರೆ ಅವ್ರನ್ನ ವಾಪಸ್ ಮಾಡೋದಂತೂ ಇಲ್ಲ. ಏನೇ ಆಗ್ಲಿ ನಾವು ಇದು ಮಾಡ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರನೇ ನಾವು ಕಸ್ಟಮರ್ನ ಸರ್ವಿಸ್ ಕೊಡ್ತೀವಿ. ಸರ್ ಈಗ ಹೋಂಡಾ ಸಿಟಿ ಇದೆ ಸರ್, ಅದ್ರ ಬಗ್ಗೆ? ಹೌದು ಸರ್, ನೋಡ್ತಿರ್ಬೋದು ಸರ್, ಪ್ರೀಮಿಯಂ ಲುಕ್ ಅಂತ ಹೇಳ್ಬೋದು. ನಿಮ್ಗೆ ಸರ್ 4.25 ಲಕ್ಷದಲ್ಲಿ ABS ಏರ್ ಬ್ಯಾಗ್ ಬರ್ತೀನಿ ಅಂದ್ರೆ ಬೆಸ್ಟ್ ಗಾಡಿ ಸರ್ ಇದು. ಒಳ್ಳೆ ಟೈರ್ ಕಂಡೀಷನ್ ಎಲ್ಲ ಹೊಸದಾಗಿದೆ. ನಿಮ್ಗೆ ಲುಕ್ ನೋಡ್ಬೋದು, ಬಾಡಿ ಲೆವೆಲ್ ಎಲ್ಲ ಯಾವ ತರ ಇದೆ ಅಂತ ನೋಡ್ಬೋದು. ಒಳ್ಳೆ ಚೆನ್ನಾಗಿ ಪ್ರೀಮಿಯಂ ಸಿಂಗಲ್ ಓನರ್, ಸಿಂಗಲ್ ಹ್ಯಾಂಡಲ್ ಮೈಂಟೈನ್ ಮಾಡಿರೋದು. ಒಳಗಡೆ ನೋಡ್ಬೋದು ಸೀಟ್ಸ್ ಆಗ್ಲಿ, ಇದಾಗ್ಲಿ ಮ್ಯಾಚಿಂಗ್ ತರ ಮಾಡಿಸಿದ್ದಾರೆ. ಸೀಟ್ ಕವರ್ಸ್ ಆಗ್ಲಿ, ಒಂದು ಫ್ಲೋರ್ ಮ್ಯಾಟ್ ಆಗಿರ್ಲಿ, ಕೆಳಗಡೆ ಇರೋದು ಯಾವ ತರ ಮೈಂಟೈನ್ ಮಾಡಿದ್ದಾರೆ ಅಂತ ನೋಡ್ಬೋದು ಸರ್. 4.25 ಲಕ್ಷದಲ್ಲಿ ಏರ್ ಬ್ಯಾಗ್ಸ್, ABS, ಪ್ರೀಮಿಯಂ ವೆಹಿಕಲ್ ತರ ಇರೋ ಸೆಡನ್ ವೆಹಿಕಲ್, ಗೂಡ್ ಸ್ಪೇಸ್ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇವಾಗ ಇದಕ್ಕೂ ಇನ್ಶೂರೆನ್ಸ್ EMI ಫೆಸಿಲಿಟಿ ಇದೆಯಾ ಸರ್? EMI 2013 ಮಾಡೆಲ್ ಮೇಲೆ ಖಂಡಿತ ಮಾಡ್ಕೊಡೋಣ ಸರ್, ತೊಂದರೆ ಏನಿಲ್ಲ. ಏನು EMI ಹೊಂದ್ಕೋಬೇಕು ಅಂದ್ರೆ ಅವ್ರಿಗೆ ಬರ್ಬೇಕಂದ್ರೆ ಏನೆಲ್ಲ ಅವ್ರಿಗೆ ಅವ್ರ ಹತ್ರ ಇರ್ಬೇಕು? ಸಿವಿಲ್ ಸ್ಕೋರ್? ಸರ್ ಏನಿಲ್ಲ ಸರ್, ಸಿವಿಲ್ ಸ್ಕೋರ್ ನಾರ್ಮಲ್ ಅಂದ್ರೆ ಎಂತ ವೆಹಿಕಲ್ ಯೂಸ್ಡ್ ವೆಹಿಕಲ್ ಹೋಗಿದ್ರೂ ಮಿನಿಮಮ್ ಅಂದ್ರೂ ಒಂದು 700 ಸಿವಿಲ್ ಸ್ಕೋರ್ ಇರಬೇಕು. ಸಿವಿಲ್ ಸ್ಕೋರ್ ಮತ್ತೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಅಲ್ಲ ಅವ್ರು ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರ್ಲಿ ಮಾಡ್ಕೊಡೋಣ ಸರ್, ತೊಂದರೆ ಏನಿಲ್ಲ. ಓಕೆ, ಸೊ ಇವಾಗ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ಬೇಕು ನಾವು. ಇದು ಏನಾದ್ರು ಹೋಂಡಾ ಸಿಟಿ ಅವರೇ ನೋಡ್ತಿರೋರು ಕಲರ್ ಚೇಂಜ್ ಆಗ್ಬೇಕು, ಟಾಪ್ ಎಂಡ್ ಮಾಡಲ್ ಬೇಕು, ರೀಸೆಂಟ್ ಮಾಡಲ್ ಬೇಕು ಅಂತ ಅವ್ರಿಗೆ ಇನ್ನೊಂದು ಕಾರ್ ಇದೆ, ಅದು ತೋರಿಸ್ತೀನಿ ವೀಕ್ಷಕರೇ. ನೋಡ್ಬೋದು ನೋಡಿ, ಸೊ ಸಿಲ್ವರ್ ಕಲರ್ ನೋಡಿ, ನೋಡ್ತಾ ಇರ್ಬೋದು. ಸಿಲ್ವರ್ ಕಲರ್ ಪ್ರೀಮಿಯಂ ಕಲರ್ ಅಂತ ಹೇಳ್ಬೋದು. ಇದು ಬರೀ ಸಿಂಗಲ್ ಓನರ್ ಅಲ್ಲಿ ಇರೋದು ಗಾಡಿ. ಇದು 2016 ಮಾಡಲ್, 8484. ಹೌದು ಸರ್. ನಂಬರ್ ನೋಡ್ಬೋದು, ಫ್ಯಾನ್ಸಿ ನಂಬರ್ ಇದೆ. ನಿಮ್ಗೆ ವಿತ್ ಸನ್ ರೂಫ್ ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಅಂತ ಹೇಳ್ಬೋದು. ಇದು ನಿಮ್ಗೆ ABS ಇದೆ, ಏರ್ ಬ್ಯಾಗ್ ಇದೆ, ಟಚ್ ಸ್ಕ್ರೀನ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಸೆನ್ಸರ್ ಇದೆ, 3D ಕೂಡ ಇದೆ. ಹೌದು ಸರ್, ಸೂಪರ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇನ್ನೊಂದೇನಂದ್ರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಸರ್. ಟಾಪ್ ಎಂಡ್ ವೆಹಿಕಲ್, NH4 ಅಲೋಡ್ಸ್ ಅವರಿಗೆ ಕ್ರೂಸ್ ಕಂಟ್ರೋಲ್ ಅಂತ ಅವ್ರು ನೋಡ್ತಾ ಇರ್ತಾರೆ, ಅಂತವ್ರಿಗೂ ಈ ತರ ವೆಹಿಕಲ್ ಇದೆ. ಒಂದಕ್ಕಿಂತ ಒಂದು ಕಾರ್ ಅಂತೂ ಚೆನ್ನಾಗಿದೆ. ಹೌದು ಸರ್, ಪ್ರೀಮಿಯಂ ಆಗಿ ಮೈಂಟೈನ್ ಮಾಡಿದ್ದಾರೆ. ಸೊ ನಮ್ಮ ವೀಕ್ಷಕರು ಬಜೆಟ್ ಕಾರ್ ನೋಡ್ಬೇಕು ಅಂದ್ರೂ ಕೂಡ ಇದೆ, ಪ್ರೀಮಿಯಂ ಕಾರ್ ಬೇಕು ಅಂದ್ರೂ ಕೂಡ ಇದೆ. ಅದಕ್ಕೂ ಕೂಡ ನಿಮ್ಗೆ EMI ಸೌಲಭ್ಯ ಇದೆ. ಸರ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕು ಸರ್ ಇಲ್ಲಿ ನಿಮ್ ಶೋರೂಮ್ ಬಂದ್ರೆ? ಈಗ 4 ಲಕ್ಷ ಬಜೆಟ್ ಕಾರ್ ತಗೋಬೇಕಂತ. 4 ಲಕ್ಷ ಎನಿ ವೆಹಿಕಲ್ ಸರ್, 3 ಲಕ್ಷ ಇರ್ಲಿ, 2 ಲಕ್ಷ ಇರ್ಲಿ, 4 ಲಕ್ಷ ಇರ್ಲಿ, 25% ಡೌನ್ ಪೇಮೆಂಟ್ ಬರುತ್ತೆ. 75% ಮ್ಯಾಕ್ಸಿಮಮ್ 80% ತನಕ ಲೋನ್ ಮಾಡ್ಕೊಡೋಣ ಸರ್. ಹಾಗಾದ್ರೆ ಹೆಚ್ಚು ಕಡಿಮೆ 50,000 ಕಟ್ಟಿದ್ರೆ ಒಂದ್ ಕಾರ್ ತಗೊಂಡ್ ಹೋಗ್ಬೋದು ಆರಾಮಾಗಿ. ತಗೊಂಡ್ ಹೋಗ್ಬೋದು ಸರ್. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ಯಾವುದೇ ಕಾರ್ ಕಂಡ್ರು ಖಂಡಿತ ನಿಮ್ಗೊಂದು ಕಾರ್ ಇಷ್ಟ ಆಗಿರುತ್ತೆ. ಅದು ಸೇಲ್ ಆಗೋಕ್ ಮೊದ್ಲೇ ನಮ್ಮ ವೀಕ್ಷಕರ ಸಿಗ್ಲಿ ಅಂತ ನಂದೊಂದು ಆಸೆ. ಅದರಿಂದ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನ ಕಾಯ್ದಿರಿಸ್ಕೊಂಡ್ರೆ ನೀವು ಯಾವುದೇ ಚಾರ್ಜಸ್ ಇರಲ್ಲ ಬುಕಿಂಗ್ ಮಾಡ್ಬೇಕಂತ. ಜಸ್ಟ್ ಫೋನ್ ಮಾಡಿ ನೀವು ಅದನ್ನ ಟೆಸ್ಟ್ ಡ್ರೈವ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಟೆಸ್ಟ್ ಡ್ರೈವ್ ಮಾಡಿ ಸ್ಯಾಟಿಸ್ಫೈ ಆದ್ರೆ ತಗೊಳ್ಳಿ ಅಂತ ಹೇಳ್ತಾ, ಏನ್ ಸರ್ ಏನೋ ಒಂದು ಟೆಸ್ಟ್ ಡ್ರೈವ್ ಆಗ್ಲಿ, ಒಂದು ಶೋರೂಮ್ ತೋರಿಸಬೇಕಾಗ್ಲಿ, ಒಂದು ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರಿಸಬೇಕಾಗ್ಲಿ, ಒಂದ್ 2 ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಚೂಸ್ ಮತ್ತೆ ₹1 ಚಾರ್ಜಸ್ ಇಲ್ಲ ಸರ್. A to Z ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರನೇ ನೆಕ್ಸ್ಟ್ ಅವ್ರಿಗೆ ಮಾತಾಡೋಣ. ಸೂಪರ್. ಸೊ ವೀಕ್ಷಕರ ಇಲ್ಲೊಂದು ಕಾರ್ ನೋಡ್ತಾ ಇದ್ದೀರಾ ನೀವು. ಇದು ಕೂಡ 4 ರಿಂದ 4.5 ಲಕ್ಷ ಅಥವಾ 5 ಲಕ್ಷದೊಳಗೆ ಯಾರಾದ್ರೂ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ, ನಾವು ಅದಕ್ಕೆ ಈ ಶೋರೂಮ್ ಯಾಕೆ ಬಂದಿದೀವಿ ಅಂದ್ರೆ ನಮ್ಗೆ ಗೊತ್ತು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಕಾರ್ಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಸರ್ ಈ ಕಾರ್ ಬಗ್ಗೆ ಮಾಡಿ ಸರ್. 2016 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಸರ್. ಸೆಲೋರಿಯಾದಲ್ಲಿ ಸೇಫ್ಟಿ ಮೈನು, ಲಾಂಗ್ಗೆ, ಲೋಕಲ್ಗೆ, ಪಾರ್ಕಿಂಗ್ಗೆ, ಬೆಂಗಳೂರಲ್ಲಿ ಓಡಿಸೋದಕ್ಕಿಂತ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಆಟೋಮೆಟಿಕ್ ವೆಹಿಕಲ್. ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ,
ನೋಡ್ತಾ ಇರ್ಬೋದು ಫ್ಲೋರ್ ಮ್ಯಾಟ್ಸ್ ಹಾಕಿದ್ದಾರೆ, ಒಳ್ಳೆ ಮ್ಯಾಚಿಂಗ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ನಾವ್ ಹೇಳೋದಂಗಿಂತ ಅವ್ರು ನೋಡಿದ್ರೆ ನಿನ್ನ ಒಳ್ಳೇದಾಗುತ್ತೆ. ಇಲ್ಲಿ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ತಾ ಇದೀವಿ. ನೀವು ತಗೋತಿರೋ ಬಿಡ್ತಿರೋ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬಾರ್ದು. ನೀವು ತಗೋತಿರೋ ಬಿಡ್ತಿರೋ ವಾಕಿಂಗ್ ಬಂದು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ನೋಡ್ತಾ ಇರ್ಬೋದು ಯಾವ ತರ ಪ್ರೊಫೆಷನಲ್ ಮೇಂಟೈನ್ ಮಾಡಿದ್ದಾರೆ. ಈ ಒಂದು ಫೀಚರ್ ಇಲ್ಲ, ಇದೊಂದು ಫೀಚರ್ ಇದ್ರೆ ನಾವು ಒಂದು 40,000 30,000 ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಡಿಸೈನ್ ಆತರ ಮಾಡಿರ್ತಾರೆ. ಇಲ್ಲಿ ನಿಮ್ಗೆ 4 ಲಕ್ಷ ಅಥವಾ 4-4 ಲಕ್ಷದಲ್ಲಿ ನೋಡ್ಬೋದು. ಗುಡ್ ಸ್ಪೀಡ್ಸ್ ನೋಡ್ಬೋದು, ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಮ್ಯಾಚಿಂಗ್ ಅಂತ ಹೇಳ್ಬೋದು. ಓಕೆ, ಸೂಪರ್ ಸರ್. ಪ್ರೀಮಿಯಂ ಮೈಂಟೈನ್ ಮಾಡಿದ್ದಾರೆ, ಸಿಂಗಲ್ ಹ್ಯಾಂಡ್. ಇದು ಕೂಡ ಶೋರೂಮ್ ಹಿಸ್ಟ್ರಿ. ಹೌದು ಸರ್, ಖಂಡಿತ ಶೋರೂಮ್ ಹಿಸ್ಟ್ರಿ. ಸರ್ ಇಲ್ಲಿ ಒಂದು ಹಿಂಡೈ ಬ್ರ್ಯಾಂಡ್ ಹೋಂಡೈ ಬ್ರ್ಯಾಂಡ್ ಕೆಲವರು ಇದ್ದಾರೆ. ಒಳ್ಳೆ ಗಾಡಿ ಅಂತ ಹೇಳ್ಬೋದು. i10 ಆಸ್ಟಾ, ಗ್ರ್ಯಾಂಡ್ ಆಸ್ಟಾ. ಆಸ್ಟಾ ಅಂದ್ರೆ ಎಲ್ಲದಕ್ಕಿಂತ ಟಾಪ್ ಎಂಡ್ ವೆಹಿಕಲ್. ಚಿಕ್ಕ ವೆಹಿಕಲ್ ಆಗಿದ್ರು ನಿಮ್ಗೆ ಎಲ್ಲಾ ಫೀಚರ್ ಇದ್ರಲ್ಲಿದೆ. ಪುಷ್ ಬಟನ್ ಸ್ಟಾರ್ಟ್ ಇದೆ, ABS ಇದೆ, ಏರ್ ಬ್ಯಾಗ್ ಇದೆ, ಮ್ಯಾಗ್ವಿಲ್ ಇದೆ. ಎಲ್ಲದರಲ್ಲೂ ಚಿಕ್ಕ ಗಾಡಿಯಲ್ಲಿ ಪ್ರೀಮಿಯಂ ವೆಹಿಕಲ್ ಏನೇನ್ ಆಪ್ಷನ್ ಇರುತ್ತೋ ಆ ಆಪ್ಷನ್ ಎಲ್ಲ ಈ ಗಾಡಿಯಲ್ಲಿ ಇದೆ ಸರ್ ನಿಮ್ಗೆ. i10 ಅಲ್ಲಿ ಟೈರ್ ಕಂಡೀಷನ್ ಆಗಿರ್ಬೋದು, ಮ್ಯಾಗ್ವಿಲ್ ಆಗಿರ್ಬೋದು. ಒಂದು ಏನ್ ಬಜೆಟ್ ಹೇಳಿದ್ರೆ ಬೆಸ್ಟ್ ಪ್ರೈಸ್ ನಮ್ಮ ಸರ್? ಬೆಸ್ಟ್ ಪ್ರೈಸ್ ಅಂದ್ರೆ ನಿಮ್ಗೆ 5 ಲಕ್ಷ ಬೆಸ್ಟ್ ಪ್ರೈಸ್ ಮಾಡ್ತಿದೀವಿ, ಇಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 5 ಲಕ್ಷಕ್ಕೆ ನಿಮ್ಗೆ ಏರ್ ಬ್ಯಾಗ್ಸ್ ಅಂಡ್ ಆಲ್ರೆಡಿ ಮ್ಯೂಸಿಕ್ ಸಿಸ್ಟಮ್ ಅಳವಡಿಸಲಾಗಿದೆ, ಹಾಗೂ ನಿಮ್ಗೆ ಮ್ಯಾಗ್ವಿಲ್ ಇರ್ತಕ್ಕಂತಹ ಒಂದು ಟಾಪ್ ಅಂಡ್ i10 ಆಸ್ಟಾ ಕೂಡ ಸೀಟ್ ಕವರ್ ನೋಡ್ತಾ ಇದ್ದೀರಾ, ಫ್ರೆಶ್ ಆಗಿ ಡೀಪ್ ಆಗರ್ ಇದೆ, ವೈಪರ್ ಇದೆ, ಡೋರ್ ಇದು ಫ್ಲೋರ್ ಮ್ಯಾಟ್ ಆಗಿರ್ಬೋದು. ನಿಮ್ಗೆ ಎಲ್ಲ ಕೂಡ ಒಂದು ಒಳ್ಳೆ ಕಾರ್ ಬೇಕು ಅಂದ್ರೆ ವಿ ಟ್ರಸ್ಟ್ ಗೆ ನೀವು ಬರ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಇಷ್ಟ ಆಗಿದೆ ಹೊಸಬರು ನೋಡ್ತಾ ಇದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಮಾಡೋ ಮುಖಾಂತರ ನಮ್ಮ ಒಂದು ಪ್ರಯತ್ನಕ್ಕೆ ನೀವು ಸಹಕರಿಸಿ ಅಂತ, ಬೆಂಬಲಿಸಿ ಅಂತ ಕೇಳ್ತಾ ಇದೀನಿ. ಸರ್ ಇಲ್ಲೊಂದು ಸುಜುಕಿ ಬ್ರ್ಯಾಂಡ್ ಕಾರ್ ಇದೆ. ಹೌದು ಸರ್, ಸುಜುಕಿ ಬ್ರ್ಯಾಂಡ್ ಮೈಲೇಜ್ ಅಲ್ಲಿ ಬೆಸ್ಟ್ ಮೈಲೇಜ್ SUV ಟೈಪ್ ಇದೆ ಅಂದ್ರೆ ನಮ್ಮ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ನಮ್ಮ ಡೀಸೆಲ್ ವೆಹಿಕಲ್ 15 ಲಕ್ಷ 20 ಲಕ್ಷ ಕೊಟ್ಟರು ನಿಮ್ಗೆ ಡಿಮ್ಯಾಂಡ್ ಇದೆ ಇವಾಗ. ಆ ತರ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಡೀಸೆಲ್ ವೆಹಿಕಲ್ ಅನ್ನೋದು. ಇದು 2016 ಮಾಡಲ್ ಆಗಿರುತ್ತೆ, ಬರೀ ಸಿಂಗಲ್ ಓನರ್ ಆಗಿರುತ್ತೆ. ಬಾಡಿ ಲೆವೆಲ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಜಾಸ್ತಿ ಡೆಂಟ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ, ಆ ತರ ಮೇಜರ್ ಪ್ರಾಬ್ಲಮ್ ಆಗ್ಲಿ ಏನು ₹1 ಖರ್ಚಿಲ್ಲದಂತ ಗಾಡಿ ಇದು ಹೇಳ್ಬೋದು. ಒಳಗಡೆ ನೋಡ್ಬೋದು ಯಾವ ತರ ಇದೆ ಅಂತ, ಇಂಟೀರಿಯರ್ ಎಲ್ಲ ನೋಡ್ಬೋದು. ಬಸ್ ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ನೀವು, ಮ್ಯಾಚಿಂಗ್ ಕಲರ್ ಸೀಟ್ ಕವರ್ ಆಗಿರ್ಬೋದು ಹೊಸದಾಗಿದೆ, ಹಾಗೂ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಹಾಗೂ ಎಲ್ಲ ಸರ್ ಪವರ್ ವಿಂಡೋಸ್ ಎಲ್ಲ ಇದೆ. ಹೌದು, ಪವರ್ ವಿಂಡೋಸ್ ಇದೆ, ಚೈನ್ ಲಾಕ್ ಇದೆ, ಮತ್ತೆ ಇನ್ನೊಂದೇನಂದ್ರೆ ಪ್ಲಸ್ ಪಾಯಿಂಟ್ ಏರ್ ಬ್ಯಾಗ್ ಇದೆ. ಏರ್ ಬ್ಯಾಗ್ ಹೌದು. ಸೊ ನಿಮ್ಮಲ್ಲಿ ಸ್ಕ್ರಾಚ್ ಅಥವಾ ಆಕ್ಸಿಡೆಂಟ್ ಫ್ರೀ ಕಾರ್ಸ್ ಇರ್ತಾವ, ಇಲ್ಲ ಆಕ್ಸಿಡೆಂಟ್ ಇರೋದು ಇರ್ತವೆ? ಇಲ್ಲ ಸರ್, ಆಕ್ಸಿಡೆಂಟ್ ಅನ್ನೋದು ನಾವ್ ಹೇಳ್ತಿದೀವಲ್ಲ, ಎತ್ಕೊಂಡ್ ಬಂದು ಗಾಡಿನ, ಆಕ್ಸಿಡೆಂಟ್ ಆಗಿರೋ ಗಾಡಿನ ಸರ್ 10,000 ಕೊಡಿ ಸರ್ ಗಾಡಿ ಎತ್ಕೊಳ್ಳಿ ಅಂದ್ರೂ ನಾವು ಮುಟ್ಟೋದಿಲ್ಲ ಗಾಡಿ. ಆತರ ಡಾಕ್ಯುಮೆಂಟ್ ಡೆಲ್ಲಿ ಗಾಡಿಗಳು, ಮಹಾರಾಷ್ಟ್ರ ಗಾಡಿಗಳು ಅವೆಲ್ಲ ಬರ್ತವೆ, ಅವನ್ನು ಕೂಡ ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಡೆಯಿಂದ ಎತ್ಕೊಂಡ್ ಬಂದು ಪರ್ಚೇಸ್ ಮಾಡಲ್ಲ. ಇನ್ ಕೇಸ್ ಬಂದ್ರು ಡೈರೆಕ್ಟ್ ಇದ್ ಮಾಡ್ಕೊಡ್ತೀವಿ. ಅವತ್ತು ನಾವು ಡಿಸ್ಪ್ಲೇಗಾಗಿ ಇದ್ ಮಾಡ್ಕೊಡಲ್ಲ, ಆ ತರ ಇರುತ್ತೆ ನಮ್ದ್ರಲ್ಲಿ. ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು, ನಾರ್ಮಲ್ ಸೆಡನ್ ವೆಹಿಕಲ್ ಗುಡ್ ಸ್ಪೇಸ್ ಯಾವ ತರ ಇರುತ್ತೋ ಅದೇ ತರ ಕೊಟ್ಟಿದ್ದಾರೆ ನೋಡಿ ಮಾರುತಿ ಸುಜುಕಿ ಎಸ್-ಕ್ರಾಸ್ ಅಲ್ಲಿ. ಬಹಳ ದೊಡ್ಡದಾಗಿದೆ ಸರ್. ಹೌದು ಸರ್, ಇದರಲ್ಲಿ ಇಷ್ಟೊಂದು ಚಿಕ್ಕದಾಗಿದ್ರು ನಿಮ್ಗೆ ಪ್ರೀಮಿಯಂ ವೆಹಿಕಲ್ ತರಾನೇ. ಏರ್ ಬ್ಯಾಗ್ ಇದೆ ನಿಮ್ಗೆ, ಗೂಡ್ಸ್ ಬೇಸ್ ಇದೆ ನಿಮ್ಗೆ, ಒಳ್ಳೆ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಒಳ್ಳೆ ಕಂಫರ್ಟೇಬಲ್ ಅಂತ ಹೇಳ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ 20 ಮೈಲೇಜ್ ಬರುತ್ತೆ ನಿಮ್ಗೆ. ಇದಕ್ಕಿಂತ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ, ನಮ್ಮ ಬೆಂಗಳೂರಲ್ಲಿ ಇರೋ ನಮ್ಮ ಕನ್ನಡಿಗರಿಗೆ ಇದಕ್ಕಿಂತ ಒಳ್ಳೆ ಇದು ವೆಹಿಕಲ್ ಎಲ್ಲಿ ಸಿಗುತ್ತೆ? ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಹೌದು ಸರ್, ಖಂಡಿತ ಸರ್. ಸೂಪರ್. ಸರ್ ನೋಡ್ತಾ ಇರ್ಬೋದು, ನಮ್ಮ ಬಡವರ ಬಂಧುಗಳಿಗೆ ಒಂದೇ ಸಲ 10 ಜನ ಹೋಗ್ಬೋದು ಗಾಡಿ ಅಂತದ್ದು. 2019 ಮಾಡಲ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ, ಬರೀ 38,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಎಲ್ಲ ಫುಲ್ ಶೋರೂಮ್ ಹಿಸ್ಟ್ರಿ ಎಲ್ಲ ರೆಕಾರ್ಡೆಡ್ ಇದೆ. ನೋಡ್ಬೋದು ಒಳಗಡೆ ಹೆಂಗಿದೆ ಅಂತ, ಯಾವ ತರ ಮೈಂಟೈನ್ ಮಾಡಿದ್ದಾರೆ ಅಂತ. ಮಲ್ಟಿಪರ್ಪಸ್. ಹೌದು. ಸೊ ಯಾರಾದ್ರೂ ಒಂದು ಬಿಸ್ನೆಸ್ ಮಾಡ್ತೀವಿ, ಹೋಟೆಲ್ ಬಿಸ್ನೆಸ್ ಅನ್ನೋರ್ಗೂ ಕೂಡ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಅಥವಾ ನೀವು ಪರ್ಸನಲ್ ಯೂಸ್ ಮಾಡ್ತೀವಿ, ಒಂದು ಸಣ್ಣ ಪುಟ್ಟ ಫ್ಯಾಮಿಲಿ ಎಂದು ಕೂಡ ಯೂಸ್ ಆಗುತ್ತೆ. ಓಮಿನಿ ಯಾರಾದ್ರೂ ನೋಡ್ತಾ ಇದ್ರೆ ಬಜೆಟ್ ಅಲ್ಲಿ, ಅವರು ಒಳ್ಳೆ ಓಮಿನಿ 10 ಜನ ಆರಾಮಾಗಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೋಗ್ಬೋದು ಸರ್. ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 3,99,000 ಹೇಳ್ತಿದೀವಿ. ಬಟ್ ಕಸ್ಟಮರ್ ಡೈರೆಕ್ಟ್ ಆಗಿ ಬಂದು ಗಾಡಿ ನೋಡ್ಬಿಟ್ಟು, ಗಾಡಿ ಓಡಿಸ್ಬಿಟ್ಟು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್, ಒಂದಿಷ್ಟು ಕಮ್ಮಿ ಮಾಡ್ಕೊಡಿ ಸರ್ ಅಂದ್ರೆ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸೊ
3.5 4 ಲಕ್ಷಕ್ಕೆ ಒಂದು ಓಮಿನಿ ತಗೋಬೇಕು ಅನ್ನೋರಿಗೆ ಇದು ರೀಸೆಂಟ್ ಮಾಡಲ್ 19 ಮಾಡಲ್. ಓಕೆ 19 ಮಾಡಲ್. ಹೌದು ಸರ್, 19 ಮಾಡಲ್ ಓಮಿನಿ ನಿಮ್ಗೆ 3.5 4 ಲಕ್ಷಕ್ಕೆ ಬೇಕು ಅಂತ ಹೇಳಿದ್ರೆ ಮಲ್ಟಿ ಪರ್ಪಸ್ ಯೂಸ್ ಮಾಡಬೇಕು. ಸಣ್ಣ ಪುಟ್ಟ ಫ್ಯಾಮಿಲಿ, ಅದು ದೊಡ್ಡ ಫ್ಯಾಮಿಲಿನೇ ಯೂಸ್ ಮಾಡಬಹುದು, ಅಥವಾ ನೀವು ಒಂದು ಫುಡ್ ಬಿಸ್ನೆಸ್ ಮಾಡೋರು ಕೂಡ ಯೂಸ್ ಮಾಡಬಹುದು. ಸೊ ಬೇಗ ಬಂದು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನೀವು ಟೆಸ್ಟ್ ಡ್ರೈವ್ಗೆ ಬುಕ್ ಮಾಡ್ಕೊಂಡು ನಿಮ್ಗೆ ಮೆಕ್ಯಾನಿಕ್, ನಿಮ್ದೇ ಮೆಕ್ಯಾನಿಕ್ ಓಕೆ ಅಂದ್ರೆ ನೀವು ತಗೋಬಹುದು ಅಂತ ಹೇಳ್ತಾ, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದೇ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ 1 ಲಕ್ಷಕ್ಕೆ ಯಾವ ಕಾರ್ ಇದೆ ಅದನ್ನು ತೋರಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ. ಸೊ ವೀಕ್ಷಕರೇ, ಬಹಳ ಹೊತ್ತಿಂದ ಕಾಯ್ತಾ ಇದ್ರೆ 1 ಲಕ್ಷಕ್ಕೆ ಯಾವ ಗಾಡಿ ಇದೆ ಅಂತ. ಇಲ್ಲಿ ನೋಡಿ, ಒಂದು ನಮ್ಮ ಹತ್ರ ಒಂದು ಕಾರ್ ಬೇಕು ಓಡಾಡಕ್ಕೆ ಲೋಕಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ 1 ಲಕ್ಷಕ್ಕೆ ಇಲ್ಲೊಂದು ಕಾರ್ ಇದೆ. ಸರ್ ಇದ್ರ ಬಗ್ಗೆ ಮಾಹಿತಿ. ಸರ್ ಇದು 1 ಲಕ್ಷ ಗಾಡಿ ನಿಮ್ಗೆ ಫ್ಯಾಮಿಲಿಗೆ, ಚಿಕ್ಕ ಫ್ಯಾಮಿಲಿಗೆ ಆರಾಮಾಗಿ ಹೋಗ್ಬೇಕು, ಬಿಸಿಲಲ್ಲಿ ಇಲ್ದಿರಾ ಒಂದ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೇನು ನಿಮ್ಗೆ 2 ವೀಲರ್ ಪ್ರೈಸ್ ಅಲ್ಲಿ, ಬರೀ 2 ವೀಲರ್ ಕೂಡ ಇಲ್ಲ ಸರ್, 2 ವೀಲರ್ ಒಂದು ಆಕ್ಟಿವ್ ತೆಗಿಬೇಕಂದ್ರೆ ನಿಮ್ಗೆ 1,20,000 ಆಗುತ್ತೆ ಸರ್. ನಿಮ್ ಕಡೆ ಚಾನಲ್ ಕಡೆಯಿಂದ ಬಂದ್ರೆ ಕೋಟಿಂಗ್ 1 ಲಕ್ಷ ಮಾಡ್ತಿದೀವಿ. ನಿಮ್ ಮೂರ್ತಿ ಕಡೆ ಟ್ಯಾಕ್ಸ್ ಕಡೆ ಚಾನಲ್ ಕಡೆಯಿಂದ ಬಂದ್ರೆ ಬರೀ 90,000 ಕೊಡೋಣ ನೋಡಿ ಸರ್. ಓಕೆ, 90,000ಕ್ಕೆ ವೀಕ್ಷಕರೇ ಮೂರ್ತಿ ಟ್ಯಾಕ್ಸ್ ಸಬ್ಸ್ಕ್ರೈಬರ್ ಅಂತ ತೋರಿಸಿದ್ರೆ ನೀವು ನಿಮ್ಗೆ 90,000 ನೆಗೋಷಿಯೇಬಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾರೆ ನೀವು. ಸೊ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಈ ಕೂಡಲೇ ಈ ಮಾಹಿತಿನ ಶೇರ್ ಮಾಡಿ. ನೀವು ಇನ್ಸೂರೆನ್ಸ್, FC, A-Z ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಆದ್ರೆ ಅದೇ ಪ್ರೈಸ್ ಅಲ್ಲಿ ಇನ್ನೊಂದು ಆಫರ್ ಕೊಡ್ತೀವಿ ನೋಡಿ, ಅದೇ ಪ್ರೈಸ್ ಅಲ್ಲಿ ನೇಮ್ ಟ್ರಾನ್ಸ್ಫರ್ ಮಾಡಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಮಾಡಿಸ್ಕೊಡ್ತೀವಿ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಅದರಿಂದ ಯಾರಾದ್ರೂ ಒಂದು ಕಾರ್ ತಗೋಬೇಕು ಈ ಬಜೆಟ್ ಅಲ್ಲಿ 90,000 ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡಿ. ತಗೋತಿರೋ ಬಿಡ್ತಿರೋ ಅಟ್ಲೀಸ್ಟ್ ಬಂದು ನೀವು ಮಾಹಿತಿನ ಕೇಳ್ಕೊಂಡು ಹೋಗ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಬೋದು ಅಂತ ಹೇಳ್ತಾ. ಹೌದು, ಬನ್ನಿ. ಟೆಸ್ಟ್ ಡ್ರೈವ್ ಮಾಡೋದಕ್ಕಂತೂ ಚಾರ್ಜಸ್ ಇರಲ್ಲ. ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳಿ. ಒಂದು ಕಾಲರ 4 ಮಂಟೆ ಸರ್ ಕಸ್ಟಮರ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಾವು ಕಾರ್ ಕಲಿಬೇಕು ಅಂತನೋರ್ಗೆ ಈ ಆರಾಮಾಗಿ ಕಲ್ತ್ಕೊಂಡು ಸರ್. ಇನ್ನೊಂದು ವಿಷಯ, ನಮ್ದ್ರಲ್ಲಿ ಕಾರ್ ತಕೊಂಡ್ರೆ ಇವಾಗ ತಕೊಳ್ಳಿ, ನೀವು ತಕೊಂಡು ಒಂದು 6 ಮಂತ್ 1 year ಕಲ್ತಾದ್ಮೇಲೆ ಅದೇ ಗಾಡಿ ಎತ್ಕೊಂಡ್ ಬಂದು ಸರ್ ನನಗೆ ಇದಕ್ಕಿಂತ ಚೆನ್ನಾಗಿರೋದು ಕಲ್ತಿದ್ದೀನಿ, ನಾನು ಒಳ್ಳೆ ಪ್ರೀಮಿಯಂ ಗಾಡಿ ಬೇಕು ಅಂದ್ರೂ ನಾವ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್. ಕಾರ್ ವಾಪಸ್ ತಗೋತೀರಾ 100%. ಸೂಪರ್. ವೀಕ್ಷಕರೇ ನೋಡ್ತಾ ಇದ್ರಾ. ಇನ್ನೊಂದು ಸರ್, ಎಲೆಕ್ಟ್ರಿಕ್ ಕಾರ್ ಯಾವ್ದಾರು ಇದೆಯಾ ನಿಮ್ಮಲ್ಲಿ? ಎಲೆಕ್ಟ್ರಿಕಲ್ ಕಾರ್ ಇದೆ ಸರ್, ಖಂಡಿತ ಇದೆ ಸರ್. ವೀಕ್ಷಕರೇ, ನಮ್ ಬೆಂಗಳೂರಲ್ಲಿ ನೋಡ್ಬೋದು ಪೊಲ್ಯೂಷನ್ ಇದೆ, ನಮ್ಗೆ ಇದಿದೆ, ಸೌಂಡ್ ಇಲ್ದಿರಾ ನಾವು ಆರಾಮಾಗಿ ಹೋಗ್ಬೇಕು ಅನ್ನೋ ವೀಕ್ಷಕರಿಗೆ ನೋಡ್ಬೋದು. ಆಫೀಸ್ಗೆ ಹೋಗೋದು, ಬ್ಯಾಂಕ್ ಹೋಗೋದು, ಆರಾಮಾಗಿ ಬರೋದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ನಮ್ಮ ಹತ್ರ ಇದೆ. ಮಲ್ಟಿ ಬ್ರ್ಯಾಂಡ್ ಅನ್ನೋದಕ್ಕೆ ಎಲೆಕ್ಟ್ರಿಕಲ್ ಇಂದ ಹಿಡಿದು ಡೀಸೆಲ್, ಪೆಟ್ರೋಲ್ ಎಲ್ಲ ಇಡ್ತೀವಿ, ತೊಂದರೆ ಏನಿಲ್ಲ ನೋಡಿ. ಫ್ಯಾಮಿಲಿಗೆಲ್ಲ ಒಳ್ಳೆ ಕಾರ್ ಅಂತ ಹೇಳ್ಬೋದು. ನಿಮ್ಗೆ ಮಹೇಂದ್ರ E2O ಕಾರ್ ಇದು 2015 ಮಾಡಲು, ಬರೀ ಸಿಂಗಲ್ ಓನರ್ ಹೋಗಿದೆ, ಬರೀ 10,000 ಕಿಲೋಮೀಟರ್ ಮಾತ್ರ ಡ್ರೈವ್ ಆನ್ ಆಗಿರೋ ಗಾಡಿ ಇದು. ಸೊ ವೀಕ್ಷಕರೇ, ನಮ್ಮ ವಿಡಿಯೋದಲ್ಲಿ ಕಾಣುತ್ತೆ ಅಷ್ಟು ಮಾತ್ರ ಕಾರ್ ಅಲ್ಲ, ಇವ್ರ ಹತ್ರ ಇನ್ನೂ ಕಾರ್ಸ್ ಗಳಿದೆ. ಯಾರಾದ್ರೂ ಪರ್ಟಿಕ್ಯುಲರ್ ಮಾಡೆಲ್ ಬೇಕು ಅಂದ್ರೆ ಅದನ್ನು ಕೂಡ ತರ್ಸ್ಕೊಡ್ತಾರಂತೆ. ಖಂಡಿತ ಸರ್, ಖಂಡಿತ ತರ್ಸ್ಕೊಡೋಣ. ಇವಾಗ ಫ್ಯಾಮಿಲಿ ಅವರು ಒಬ್ಬೊಬ್ರು ಅವ್ರ ಗೋಲ್ ಇರುತ್ತೆ, ನಾನು ಫೋಲನೇ ಇಟ್ಕೋಬೇಕು, ನಾನು ಮಾರುತಿ ಸುಜುಕಿ ಸ್ವಿಫ್ಟೇ ಇಟ್ಕೋಬೇಕು, ಇಲ್ಲ BMW X1 ಇಟ್ಕೋಬೇಕು ಅನ್ನೋದು ಇರುತ್ತೆ ಅವ್ರಿಗೆ. ಬಟ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದ್ರೂ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ, ಸರ್ ಇಂಥ ಬಜೆಟ್ ಅಲ್ಲಿ, ಇಂಥ ವೆಹಿಕಲ್ ಅಲ್ಲಿ, ಈ ತರ ಮಾಡೆಲ್ ಅಲ್ಲಿ ಬೇಕಂದ್ರೆ ಖಂಡಿತ ನಾವು ಎಲ್ಲಿದ್ರೂ ನಾವು ಪರ್ಚೇಸ್ ಮಾಡಿ ಅವ್ರಿಗೆ ಸಹಾರ ಕೊಟ್ಟು ಕೊಡ್ತೀವಿ. ಸೊ ಇದಾಗಿತ್ತು ಇವತ್ತಿನ ಕಾರ್ನ ಒಂದು ಸಂಪೂರ್ಣ ವಿಡಿಯೋ. ನಿಮ್ಗೆ ಪ್ರೀಮಿಯಂ ಕಾರ್ ಕೂಡ ಒಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಆ ವಿಡಿಯೋ ನೋಡ್ಬೇಕು, 5 ಲಕ್ಷ ಮೇಲೆ 6 ಲಕ್ಷ ಮೇಲೆ ಕಾರು ಯಾವ್ದೆಲ್ಲ ಇದೆ ಮಾಡಲ್ ಅಂತ, ಅವರು ಕೂಡ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ವಿಡಿಯೋ ಲಿಂಕ್ ಕೂಡ ಸಿಗುತ್ತೆ ಅಂತ. ಯಾರೆಲ್ಲ ಇದುವರೆಗೂ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ, ಬಾಯ್.